ಎಸ್ಜಿ ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂತಹ ವೀಕ್ಷಕರಿಗೆ ನಮಸ್ಕಾರಗಳು. ನಾವು ಕಳೆದ ವಿಡಿಯೋದಲ್ಲಿ ಕನ್ನಡ ಸಂಧಿಗಳಾದಂತಹ ಅದರಲ್ಲಿ ಸ್ವರ ಮತ್ತು ವ್ಯಂಜನ ಸಂಧಿಗಳಾದಂತಹ ಲೋಪಸಂಧಿ, ಆಗಮ ಸಂಧಿ ಹಾಗೂ ಆದೇಶ ಸಂಧಿಗಳನ್ನ ನೋಡಿದ್ವಿ. ಇವತ್ತಿನ ದಿನ ಸಂಸ್ಕೃತ ಸಂಧಿಗಳಾದಂತಹ ಅದರಲ್ಲಿ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿಗಳಲ್ಲಿ ಇರುವಂತಹ ವಿಧಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈಗಾಗಲೇ ಹೇಳಿದ ಹಾಗೆ ಸಂಸ್ಕೃತ ಸಂಧಿಯನ್ನು ಕೂಡ ನಾವು ಸ್ವರ ಮತ್ತು ವ್ಯಂಜನವನ್ನಾಗಿ ವಿಧಗಳನ್ನಾಗಿ ಮಾಡ್ತೀವಿ. ಸ್ವರ ಸಂಧಿಯಲ್ಲಿ ಬರುವಂತಹ ಮೊದಲನೇ ಒಂದು ಸಂಧಿ ಸವರ್ಣ ದೀರ್ಘ ಸಂಧಿ, ಎರಡನೆಯದು ಗುಣ ಸಂಧಿ, 3 ವೃದ್ಧಿ ಸಂಧಿ, 4 ಎಂಡ್ ಸಂಧಿ. ಈ ಎಲ್ಲಾ ಸಂಧಿಗಳಲ್ಲಿ ಏನಾಗುತ್ತೆ, ಸ್ವರದ ಮುಂದೆ ಸ್ವರ ಬರುತ್ತೆ. ಹಾಗಾಗಿ ಅಂತಹ ಸಂಧಿಯನ್ನ ನಾವು ಸ್ವರ ಸಂಧಿ ಅಂತ ಹೇಳ್ತೀವಿ. ಅದೇ ರೀತಿ ಸಂಸ್ಕೃತ ಸಂಧಿಗಳಲ್ಲಿ ವ್ಯಂಜನ ಸಂಧಿಗಳು ಯಾವ್ಯಾವ ಬರ್ತಾವು? ಜಸ್ತ್ವ ಸಂಧಿ, ಶ್ರುತ್ವ ಸಂಧಿ ಹಾಗೂ ಅನುನಾಸಿಕ ಸಂಧಿ ಅಂತ ಹೇಳಿ ಒಟ್ಟಾಗಿ ನಾವು ಸಂಸ್ಕೃತ ಸಂಧಿಯಲ್ಲಿ 7 ವಿಧಗಳನ್ನ ನಾವೇನ್ ಮಾಡ್ತೀವಿ ನೋಡ್ತೀವಿ ಅಂತ ಹೇಳ್ಬೋದು. ಈಗ ಒಂದೊಂದಾಗಿ ಅದು ಅಂದ್ರೆ ಏನು, ಅಂದ್ರೆ ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು, ಗುಣಸಂಧಿ ಅಂದ್ರೆ ಏನು, ಯಾವ ಒಂದು ನಿಯಮದ ಪ್ರಕಾರ ಅದು ಸವರ್ಣ, ಅದು ಗುಣ ಅಥವಾ ಅದು ವೃದ್ಧಿ ಸಂಧಿ ಅಂತ ನಾವು ಹೇಳ್ತೀವಿ ಅನ್ನೋದನ್ನ ತಿಳಿದುಕೊಳ್ಳೋಣ. ಮೊದಲನೆಯ ಒಂದು ಸಂಧಿ ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಅಂದ್ರೆ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಸಂಧಿಯಾಗುವಾಗ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನ ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಒಂದು ಪದವನ್ನ ಕೊಟ್ಟಾರ, ಸವರ್ಣ. ಸವರ್ಣ ಅಂದ್ರೆ ಒಂದೇ ಜಾತಿಯ, ಅಂದ್ರೆ ವರ್ಣ ಅಂದ್ರೆ ಅಕ್ಷರ, ಸ ಅಂದ್ರೆ ಒಂದೇ ಜಾತಿಯ. ಒಂದೇ ಜಾತಿಯ ಅಕ್ಷರಗಳು ಬಂದಂತಹ ಸಂದರ್ಭದಲ್ಲಿ, ಸಂಧಿಯಾಗುವಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬರುತ್ತೆ. ಮೊದಲಿಗೆ ನಾವು ಸವರ್ಣ ಸ್ವರಗಳು ಯಾವ್ಯಾವ ಬರ್ತಾವು ಅಂತ ನೋಡೋಣ. ಇಲ್ಲಿ ಸವರ್ಣ ಸ್ವರಗಳು ಅ, ಆ, ಇ, ಈ, ಉ, ಉ. ಈ 6 ಅಕ್ಷರಗಳಿಗೆ ನಾವೇನಂತ ಹೇಳ್ತೀವಿ, ಸವರ್ಣ ಸ್ವರಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು, ಅಂದ್ರೆ ಒಂದೇ ಜಾತಿಯ ಸ್ವರಗಳು ಒಂದರ ಮುಂದೆ ಒಂದು ಬಂದು ಸಂಧಿ ಕಾರ್ಯ ಆಗುವಾಗ ಅದೇ ಸ್ವರಗಳ ದೀರ್ಘ ಸ್ವರ ಆದೇಶವಾಗಿ ಬರೋದಕ್ಕೆ. ಹಾಗಾದ್ರೆ ಏನಂತ ಹೇಳ್ಬೋದು? ಉದಾಹರಣೆ ನೋಡ್ರಿ, ಅ ಜೊತೆ ಅ ಸೇರಿದಾಗ ಆ ಬರುತ್ತೆ, ಅ ಜೊತೆ ಆ ಸೇರಿದಾಗ ಆ ಬರುತ್ತೆ, ಆ ಜೊತೆ ಆ ಸೇರಿದಾಗ ಆ ಬರುತ್ತೆ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ಆಗುವಾಗ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬರುವುದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ. ಇಲ್ಲಿ ಅ ಆ, ಅ ಪ್ಲಸ್ ಆ ಪ್ಲಸ್ ಆ. ಅದೇ ತರ ಈ ಪ್ಲಸ್ ಈ ಪ್ಲಸ್ ಈ ಪ್ಲಸ್ ಈ. ಅದೇ ತರ ಉ ಪ್ಲಸ್ ಉ ಪ್ಲಸ್ ಉ ಪ್ಲಸ್ ಹೌದು. ಇದಕ್ಕ ನಾವು ಈ ರೀತಿಯಾಗಿ ಸ್ವರಗಳು ಬಂದಂತಹ ಸಂದರ್ಭದಲ್ಲಿ ಅದೇನಾಗುತ್ತೆ, ಸವರ್ಣ ದೀರ್ಘ ಸಂಧಿ ಆಗುತ್ತೆ ಅಂತ ನಾವು ಹೇಳ್ಬಹುದು. ಇನ್ನು ಒಂದು ವಿಧದಲ್ಲಿ ಒಂದು ಸಣ್ಣದಾಗಿರುವಂತಹ ಒಂದು ಸೂತ್ರವನ್ನ ನಿಮಗ ನೆನಪಿನಲ್ಲಿ ಇಡೋದಕ್ಕೆ ಒಂದು ಸೂತ್ರವನ್ನ ಹಾಕ್ತೀನಿ, ಅದನ್ನ ನೆನಪಿನಲ್ಲಿ ಇಟ್ಕೊಳ್ರಿ. ಇಲ್ಲಿ ಸವರ್ಣ ಸ್ವರಗಳು ಅಂದ್ರೆ ಅ ಆ ಕೆ, ಅ ಬಂತು ಅಂದ್ರೆ ಆ ಆದೇಶವಾಗಿ ಬರುತ್ತೆ. ಈ ಸ್ವರಗಳಿಗೆ ಈ ಸ್ವರ ಸೇರಿದಾಗ ದೀರ್ಘ ಸ್ವರ ಈ ಬರುತ್ತೆ. ಉ ಸ್ವರಗಳಿಗೆ ಉ ಸ್ವರ ಸೇರಿದಾಗ ಸಂಧಿ ಕಾರ್ಯ ಆದಂತಹ ಸಂದರ್ಭದಲ್ಲಿ ಉ ಅನ್ನುವಂತಹ ಸ್ವರ ಬರುತ್ತೆ. ಈ ಎಲ್ಲಾ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಸಂಧಿ ಕಾರ್ಯ ಆಗುವಂತಹ ಸಂದರ್ಭದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬರುವಂತಹ ಒಂದು ಸಂಧಿಯನ್ನ ನಾವೇನಂತ ಹೇಳ್ತೀವಿ, ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಅ ಮತ್ತೆ ದೀರ್ಘ ಸ್ವರ ಆ ಬರುವಂತಹದ್ದಕ್ಕೆ ಒಂದು 2-3 ಉದಾಹರಣೆಗಳನ್ನ ನೋಡೋಣ. ಉದಾಹರಣೆ, ದೇವ ಪ್ಲಸ್ ಆಲಯ. ಏನ್ ಬರುತ್ತೆ ಹೇಳ್ರಿ? ಇಲ್ಲಿ ಯಾವ ಅಕ್ಷರ ಐತಿ? ಅ ಅಕ್ಷರ ಐತಿ, ಇಲ್ಲಿ ಆ ಇದೆ. ಅ ಸ್ವರಕ್ಕೆ ಆ ಸ್ವರ ಸೇರಿದಾಗ ಏನಂತ ಬರುತ್ತೆ? ದೇವಾಲಯ. ದೀರ್ಘ ಸ್ವರ ಆದೇಶವಾಗಿ ಬರುತ್ತೆ, ದೇವಾಲಯ.
ಅದೇ ರೀತಿ ಶಿವಾಲಯ, ಜೀನಾಲಯ, ಹೌದು, ಔಷಧಾಲಯ. ಅರ್ಥ ಆಯ್ತಲ್ಲ? ಔಷಧ ಪ್ಲಸ್ ಆಲಯ. ಆಮೇಲೆ ದೇವ ಪ್ಲಸ್ ಅಸುರ, ದೇವ ಪ್ಲಸ್ ಅಸುರ. ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ಅ ಇದೆ, ಇಲ್ಲಿ ಕೂಡ ಅ ಇದೆ. ನಾನು ಆಗಲೇ ತೋರಿಸಿದ ಹಾಗೆ ಅಸ್ವರಗಳಿಗೂ ಅಸ್ವರ ಬಂದಂತ ಸಂದರ್ಭದಲ್ಲೂ ಕೂಡ ಏನಾಗುತ್ತೆ, ಇದು ದೇವಾಸುರ. ಹೌದು, ದೇವಾಸುರ. ಈ ತರ ಉದಾಹರಣೆಗಳು ಏನಾಗ್ತಾವು ಸವರ್ಣ ದೀರ್ಘ ಸಂಧಿಯಲ್ಲಿ. ಅದು ಅ ಅನ್ನುವಂತಹ ಸ್ವರಾಕ್ಷರಗಳಿಗೆ ದೀರ್ಘ ಸ್ವರ ಏನಾಗುತ್ತೆ ಆದೇಶವಾಗಿ ಬರುವುದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂದ್ವಿ. ಈಗ ಆ ದೀರ್ಘ ಸ್ವರಕ್ಕೆ ಉದಾಹರಣೆಗಳಾಯ್ತು. ಈಗ ಈ ಸ್ವರಕ್ಕೆ ದೀರ್ಘ ಸ್ವರ ಈಕೆ ಉದಾಹರಣೆ ನೋಡ್ರಿ. ಕವಿ ಪ್ಲಸ್ ಈಶ, ಕವೀಶ. ಇಲ್ಲಿ ಸಣ್ಣ ಇ ಇದೆ, ಇಲ್ಲಿ ದೊಡ್ಡ ಇ ಇದೆ. ಇಲ್ಲಿ ಬಂದಂತಹದ್ದು ಯಾವುದು ದೀರ್ಘ ಸ್ವರ ಈ ಬರುತ್ತೆ. ಅರ್ಥ ಆಯ್ತು? ಅದೇ ತರ ನೀವು ಉದಾಹರಣೆ ಹೇಳ್ರಿ. ರವಿ ಪ್ಲಸ್ ಇಂದ್ರ. ಈಗ ನೋಡ್ರಿ, ಇಲ್ಲಿ ಯಾವ ಸ್ವರ ಐತಿ? ಸಣ್ಣ ಈ ಸ್ವರ ಐತಿ. ಇಲ್ಲಿ ಕೂಡ ಸಣ್ಣ ಈ ಸ್ವರ ಐತಿ. ಹಾಗಾದ್ರೆ ಇಲ್ಲಿ ಸಂಧಿ ಕಾರ್ಯ ಆದಂತಹ ಸಂದರ್ಭದಲ್ಲಿ ಏನ್ ಬರುತ್ತೆ? ರವೀಂದ್ರ. ರವೀಂದ್ರ ಅಂದ್ರೆ ಇಲ್ಲಿ ಯಾವ್ದು ಬಂತು? ದೀರ್ಘ ಸ್ವರ ಈ ಬಂತು. ಈ ರೀತಿ ಹಲವಾರು ಉದಾಹರಣೆಗಳನ್ನ ನೀವೇನ್ ಮಾಡ್ಬೇಕು, ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯನ್ನು ಕೊಡ್ರಿ. ನೆಕ್ಸ್ಟ್ ಏನ್ ಉದಾಹರಣೆಗಳು ಬರ್ತಾವು ಅಂತ ನಾವೀಗ ನೋಡೋಣ. ಈಗ ಉ ಸ್ವರಗಳಿಗೆ ಉ ಸ್ವರ ಸೇರಿದಾಗ ದೀರ್ಘ ಸ್ವರ ಬರುವಂತಹದ್ದನ್ನ ನೋಡೋಣ. ಉದಾಹರಣೆಗೆ ಗುರುಪದೇಶ, ಗುರು ಪ್ಲಸ್ ಉಪದೇಶ, ಗುರುಪದೇಶ. ಗುರುಪದೇಶ. ನೆಕ್ಸ್ಟ್ ಎರಡನೇದು ವಧು ಪ್ಲಸ್ ಉಪೇತ. ಉಪೇತ ಅಂದ್ರೆ ಅನ್ವೇಷಣೆ ಅಂತ. ಅಂದ್ರೆ ವಧುವಿನ ಅನ್ವೇಷಣೆಯಲ್ಲಿರುವಂತಹ ಅಥವಾ ವಧುವ ಬೇಕು ಅಂತ ನೋಡುವಂತಹ ವ್ಯಕ್ತಿ, ಅಂದ್ರೆ ಹುಡುಕಾಟ ಅಂತ ಹೇಳ್ಬೋದು. ವಧು ಪ್ಲಸ್ ಉಪೇತ, ವಧುಪೇತ. ಈಗ ನಾವಿಲ್ಲಿ ಉ ಮತ್ತು ಉ ಸ್ವರಗಳು ಬಂದಾಗ ದೀರ್ಘ ಸ್ವರವಾಗಿ ಬರುವುದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿದ್ವಿ. ಹಾಗಾಗಿ ನೆಕ್ಸ್ಟ್ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತೀನಿ. ಆ ಉದಾಹರಣೆಗಳನ್ನ ನೀವು ಮನೆಯೊಳಗೆ ಪ್ರಾಕ್ಟೀಸ್ ಮಾಡ್ರಿ. ಉದಾಹರಣೆ ಗಿರೀಶ, ಸತೀಶ, ಹೌದು, ಸುರಾಸುರ, ಜೀನಾಲಯ. ಈ ತರ ಇನ್ನು ಹಲವಾರು, ಇನ್ನು ಒಂದು ಎರಡು ಉದಾಹರಣೆಗಳನ್ನು ಕೊಡೋಣ. ಮಹಾತ್ಮ. ಈ 5 ಉದಾಹರಣೆಗಳನ್ನ ನೀವೇನ್ ಮಾಡ್ರಿ, ಮನೆಯಲ್ಲಿ ಬಿಡಿಸ್ರಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾವೇನ್ ಮಾಡೋಣ, ಇದರ ನಂತರದ ಒಂದು ಸಂಧಿಯಾದಂತಹ ಗುಣಸಂಧಿಯ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಆಕಾರಗಳಿಗೆ ಆಕಾರ ಸೇರಿದಾಗ ದೀರ್ಘ ಸ್ವರ ಆ ಬರುತ್ತೆ. ಈ ಕಾರಗಳಿಗೆ ಈ ಕಾರ ಸೇರಿದಾಗ ದೀರ್ಘ ಸ್ವರ ಈ ಬರುತ್ತೆ. ಕಾರಗಳಿಗೆ ಕಾರ ಸೇರಿದಾಗ ದೀರ್ಘ ಸ್ವರ ಉ ಬರುತ್ತೆ ಅನ್ನೋದನ್ನ ನಾವು ಸವರ್ಣ ದೀರ್ಘ ಸಂಧಿಯಲ್ಲಿ ನೋಡಿದ್ರೆ, ಅದೇ ರೀತಿಯಾಗಿ ಸವರ್ಣ ದೀರ್ಘ ಸಂಧಿ ಮತ್ತೆ ಗುಣಸಂಧಿ ಎರಡೂ ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗ್ತಾವು. ಅದು ಯಾವ ತರ ನಾವು ವ್ಯತ್ಯಾಸವನ್ನ ತಿಳ್ಕೋಬಹುದು ಅನ್ನೋದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.